ಶಾಂತಿ ಸೌಖ್ಯವು ನಿನ್ನದಾಗಲಿ. ಜನ್ಮದಿನವಿದು ನಿನ್ನದಾಗಿದೆ, ಶಾಂತಿ ಸೌಖ್ಯವು ನಿನ್ನದಾಗಲಿ. ಪ್ರಾರ್ಥಿಸುವೆವು ನಿನ್ನ ಆಯುಷ್ಯ ಪೂರ್ಣವಾಗಲಿ, ನೂರು ತುಂಬಲಿ. ಪ್ರಾರ್ಥಿಸುವೆವು ನಿನ್ನ ಆಯುಷ್ಯ ಪೂರ್ಣವಾಗಲಿ, ನೂರು ತುಂಬಲಿ. ಜನ್ಮದಿನವಿದು ನಿನ್ನದಾಗಿದೆ, ಶಾಂತಿ ಸೌಖ್ಯವು ನಿನ್ನದಾಗಲಿ. ಪುಣ್ಯ ಹಾದಿನಿ ನೀತಿ ಮಾರ್ಗದಿ ನಿನ್ನ ಜೀವನ ಎಂದು ಸಾಗಲಿ. ಪುಣ್ಯ ಹಾದಿನಿ ನೀತಿ ಮಾರ್ಗದಿ ನಿನ್ನ ಜೀವನ ಎಂದು ಸಾಗಲಿ. ಜನ್ಮದಿನವಿದು ನಿನ್ನದಾಗಿದೆ, ಶಾಂತಿ ಸೌಖ್ಯವು ನಿನ್ನದಾಗಲಿ.
ಸೌಖ್ಯವೋ ನಿನ್ನದಾಗಲಿ ಜನ್ಮದಿನವಿದು ನಿನ್ನದಾಗಿದೆ ಶಾಂತಿ ಸೌಖ್ಯವೋ ನಿನ್ನದಾಗಲಿ ಪ್ರಾರ್ಥಿಸುವೆವು ನಿನ್ನ ಆಯುಷ್ಯ ಪೂರ್ಣವಾಗಲಿ. ಶೈಕ್ಷಣಿಕ ವರ್ಷದ ಆರಂಭ ಇದ್ರ ಬಗ್ಗೆ ಏನು ಹೇಳ್ತೀರಾ? ನನ್ನ 40ನೇ ಹುಟ್ಟುಹಬ್ಬದ ಸಮಾರಂಭಕ್ಕೆ ಎಲ್ಲ ವಿದ್ಯಾರ್ಥಿಗಳು, ನಮ್ಮ ಪ್ರಿನ್ಸಿಪಾಲ್ರು, ವೈಸ್ ಪ್ರಿನ್ಸಿಪಾಲ್ರು, ನಮ್ಮ CEO ರಾಹುಲ್ ಅವರು ಎಲ್ಲ ಸೇರಿಕೊಂಡು, ಜೊತೆಗೆ ನಮ್ಮ ನೆಲಮಂಗಲ, ದೊಡ್ಡಬಳ್ಳಾಪುರ, ತುಮಕೂರು ಜಿಲ್ಲೆ ಎಲ್ಲ JDS ಕಾರ್ಯಕರ್ತರು ಸಾವಿರಾರು ಸಂಖ್ಯೆಯಲ್ಲಿ ಬಂದು ನನ್ನ ಹುಟ್ಟುಹಬ್ಬ ಶುಭಾಶಯನ್ನು ಕೊಡಿದ್ದಾರೆ. ನಮ್ಮ ಕುಟುಂಬದ ಪರವಾಗಿ ಅವರಿಗೆ ಅಭಿನಂದನೆ ಸಲ್ಲಿಸ್ತಿದ್ದಾರೆ. ಈ ಸಂದರ್ಭದಲ್ಲಿ ನಾವು ಬರೋ ವರ್ಷ ಫಾರ್ಮಸಿ ಮತ್ತು ನರ್ಸಿಂಗ್ ಮಾಡ್ತೀವಿ ಅಂತ ಅಂದ್ರೆ ಅದ್ರ ಬಗ್ಗೆ ಮುಂದಿನ ವರ್ಷ ಇನ್ನೂ ನಮ್ಮ ಸಂಸ್ಥೆ ಈಗಾಗಲೇ ಉತ್ತಮವಾಗಿ ನಮ್ಮ ಒಳ್ಳೆಯ ಶಿಕ್ಷಣ ಕೊಡುವ ಮೂಲಕ ಇವು ರಾಜ್ಯಕ್ಕೆ ನಂಬರ್ 1 ಸಂಸ್ಥೆ ಬೆಳೀತಾ ಇದೆ. ಇವತ್ತು ಮುಂದಿನ ದಿನಗಳಲ್ಲಿ ಇದೇ ಬಿಲ್ಡಿಂಗಲ್ಲಿ ಡಿಪ್ಲೊಮಾ ಇದು ಫಾರ್ಮಸಿ ಮತ್ತು ನರ್ಸಿಂಗನ್ನು ನಾನು ಮಾಡ್ತೇನೆ. ಮತ್ತು ವಿದ್ಯಾರ್ಥಿಗಳು ಅದು ಯಾವುದೊಂದು ಕಲ್ಪನೆ ಮತ್ತು ಕನಸು ಅಂತಿದೆ. ವಿದ್ಯಾರ್ಥಿಗಳು ಈಗಾಗಲೇ ಕಳೆದ ವರ್ಷ MTech ಪಾಸ್ ಅಂತ ವಿದ್ಯಾರ್ಥಿ ಗೋಲ್ಡ್ ಮೆಡಲಿಸ್ಟ್ ಬಂದವರು, ಫಸ್ಟ್ ರ್ಯಾಂಕ್ ತೊಗೊಂಡವರು ಅವರು. ಅವರಿಗೆ ನಮ್ಮ ಲಾಸ್ಟ್ ಇಯರಲ್ಲಿ ನಮ್ಮ ಪ್ರಿನ್ಸಿಪಲ್ ನಾವು ಸೇರ್ಕೊಂಡು ಅವ್ರ ಕುಟುಂಬನ ಕರೆಸಿ ನಾವು ನಮ್ಮ 1 ಲಕ್ಷ ರೂಪಾಯಿ ಕೊಡೋ ಮೂಲಕ ಸನ್ಮಾನ ಕೂಡ ಅವ್ರು ಮಾಡಿದ್ದೇವೆ ಅವರಿಗೆ. ಸರ್, ಉತ್ತಮ ವಿದ್ಯಾರ್ಥಿಗಳು ಅಪ್ಪಾಜಿ ಹೆಸರಲ್ಲಿ ಅದು ಒಂದು ಸ್ಕಾಲರ್ಶಿಪ್ ಕೊಡೋ ಯೋಜನೆ ಇದೆಯಾ? ನಮ್ಮ ತಂದೆ ಚೆನ್ನಗಪ್ಪನವ್ರು ಏನಂದರೆ ಅವ್ರಿಗೆ ಯಾವುದೇ ಒಂದು ಅನಾಥ ಮಕ್ಕಳಿಗೆ ಅಂದರೆ ಹ್ಯಾಂಡಿಕ್ಯಾಪ್ ಮಕ್ಕಳಿಗೆ ನಾವು ಸುಮಾರು ಇದುವರೆಗೂ 300 ಜನ ಮಕ್ಕಳು ಫ್ರೀ ಕೊಟ್ಟಿದ್ದೀವಿ ನಾವು, ಡಾಕ್ಟರ್ ಶಿವಕುಮಾರ ಸ್ವಾಮೀಜಿಗಳ ಆಶೀರ್ವಾದದಿಂದ. ಹಾಗಾಗಿ ಇವತ್ತು ನಮ್ಮ ಗುರಿ ಏನಪ್ಪ ಅಂತಂದರೆ ಈ ರೈತ ಗಾಡಿನ ಮಕ್ಕಳಿಗೆ, ಎಲ್ಲ ಜಾತಿ ಮಕ್ಕಳಿಗೆ ಉತ್ತಮ ಶಿಕ್ಷಣ ಕೊಡಬೇಕು, ಉತ್ತಮ ಪ್ರಜೆ ಆಗಬೇಕು ಅವರು ಅಂಥೇಳಿ ನಮ್ಮ ಸಂಸ್ಥೆ ಇವತ್ತು 16 ವರ್ಷಗಳ ಕಾಲ ಯಶಸ್ವಿಯಾಗಿ ನಡೀತಾ ಇದೆ. ಇವತ್ತು ನೋಡಿ, ನಮ್ಮಲ್ಲಿ ರಾಜಕೀಯ ಅಂತಲ್ಲ, ಈಗ ರಾಜಕೀಯದಲ್ಲಿ ಶತ್ರು ಯಾರು ಮಿತ್ರ ಯಾರೂ ಇಲ್ಲ. ಹಂಗಾಗಿ ನೆಲಮಂಗಲ ತಾಲೂಕಲ್ಲಿ ನಮ್ಮ JDS ಕಾರ್ಯಕರ್ತರು, ಈ ನಮ್ಮ ತಂದೆ ಚೆಂಗಪ್ಪನವರ 3 ಬಾರಿ MLA ಮಾಡಿದರು. ಈ ಜನ ನಮ್ಮ ದೇವ್ರ ಸಮ ಅವರು, ನಮ್ಮ ಕಾರ್ಯಕರ್ತರು ನಮ್ಮ ದೇವರು. ಹಂಗಾಗಿ ಅವರ ಆಶೀರ್ವಾದ, ಅವ್ರ ಸಹಕಾರ, ನಾವು ಕೂಡ ಮುಂದಕ್ಕೆ ಅವ್ರ ಸೇವೆ ಮಾಡ್ಕೊಂಡು ಮುಂದಿನ ದಿನಗಳಲ್ಲಿ ಮಧುಗಿರಿ ವಿಧಾನಸಭಾ ಕ್ಷೇತ್ರಕ್ಕೆ JDS ಪಕ್ಷದಿಂದ ಅಭ್ಯರ್ಥಿ ಆಗ್ತೀನಿ ನಾನು. 16 ವರ್ಷಗಳ ತುಂಬಿದೆ ಸಂಸ್ಥೆಗೆ. 16 ವರ್ಷ ಅಂತ ಎಲ್ಲ ಸಹಕಾರ, ನಮ್ಮ ಪ್ರಿನ್ಸಿಪಾಲ್ರು, ನಮ್ಮ ಸ್ಟಾಫು ಮತ್ತು ನಮ್ಮ ವಿದ್ಯಾರ್ಥಿಗಳು ಮತ್ತು ನಮ್ಮ ಗ್ರಾಮಸ್ಥರು ಎಲ್ಲ ಸಹಕಾರದಿಂದ ಇವತ್ತು 16 ವರ್ಷಗಳ ಕಾಲ ಶಿವಕುಮಾರ ಸ್ವಾಮೀಜಿಯವರ ಆಶೀರ್ವಾದದಿಂದ, ನಮ್ಮ ತಂದೆ ಚೆನ್ನಗಪ್ಪನ ಆಶೀರ್ವಾದದಿಂದ ಯಶಸ್ವಿಯಾಗಿ ಇವತ್ತು ಉತ್ತಮ ಶಿಕ್ಷಣ ಕೊಡುವ ಮೂಲಕ ಯಶಸ್ವಿ ಆಗ್ತಾಯಿದೆ. ಸರ್, ಹುಟ್ಟುಹಬ್ಬದ ದಿನ ಹಲವಾರು ಗಣ್ಯರು ಬಂದು ಶುಭಾಶಯ ಕೋರಿದ್ದಾರೆ. ಅದ್ರ ಬಗ್ಗೆ ಎಲ್ಲ ಗಣ್ಯರು ಇವತ್ತು ರಾತ್ರಿಯಿಂದ, ನಿನ್ನೆ ರಾತ್ರಿ 11 ಗಂಟೆಯಿಂದ ಇದುವರೆಗೂ ಕೂಡ ಸಾವಿರಾರು ಸಂಖ್ಯೆಯಲ್ಲಿ ಇವತ್ತು ದೊಡ್ಡಬಳ್ಳಾಪುರ, ನೆಲಮಂಗಲ, ತುಮಕೂರು ಜಿಲ್ಲೆ ಮತ್ತು ಕೊಟಗೆರೆ, ತುಮಕೂರು ಗ್ರಾಮಾಂತರ ಎಲ್ಲ ಕಾರ್ಯಕರ್ತರು ಬಂದು ನಮ್ಮ JDS ಕಾರ್ಯಕರ್ತರು ಶುಭವನ್ನು ಹಾರೈಸಿದ್ದಾರೆ. ನಾನು JDS ಮತ್ತು BJP ಕಾರ್ಯಕರ್ತರಿಗೆ ನಮ್ಮ ತಂದೆಯ ಪರವಾಗಿ ನಾನು ಅಭಿನಂದನೆ ಸಲ್ಲಿಸ್ತೇನೆ. ತಮ್ಮ ವಾಹಿನಿಯ ಪರಗೂ ತಮಗೆ ಹುಟ್ಟುಹಬ್ಬದ ಶುಭಾಶಯಗಳು ಸರ್. ರಾಜಕೀಯದಲ್ಲಿ ಇನ್ನೂ ಉನ್ನತವಾದ ಸ್ಥಾನ ಸಿಗಲಿ ಅಂತ ಹಾರೈಸ್ತೀನಿ. ಸರಿ, ಥ್ಯಾಂಕ್ ಯು. ಸರ್, ಮುಖ್ಯವಾಗಿ ರಾಜಕೀಯವಾಗಿ ಈಗ ಚನ್ನಪಟ್ಟಣ ಚುನಾವಣೆ ನಡೆದಿದೆ ಈಗಾಗಲೇ. ನಿಖಿಲ್ ಕುಮಾರಸ್ವಾಮಿ ಅವರು ಯಾವ ರೀತಿ ನೀವು ಕಳೆದ ಬಾರಿ ಸುಧಾಕರ್ ಅವ್ರು ಗೆದ್ದಾಗಲೂ ಕೂಡ ಭವಿಷ್ಯ ನೋಡಿದ್ರೆ ಈಗ ಏನು ಹೇಳಕ್ಕೆ ಇಷ್ಟಪಡ್ತಾರೆ? ಈ ಬಾರಿ ನನ್ನ ಪ್ರಕಾರ 10,000 ಮತಗಳಿಂದ ಗೆಲ್ತಾನೆ ನಿಖಿಲ್ ಕುಮಾರಸ್ವಾಮಿ. ಅಲ್ಲಿ ಜಿದ್ದಾಜಿದ್ದಿ ಇತ್ತು, ಅದಾದರೂ ಕೂಡ ಸರ್ಕಾರ ಇತ್ತಲ್ಲಿ, ಅದು ನಡೆಯಲ್ಲ. ಈ ಕಾಂಗ್ರೆಸ್ ಗಿಡ, ಅದು ಉತ್ತಮ ಕೆಲಸ ಮಾಡಿಲ್ಲ, ರಸ್ತೆಗಳಾಗಿಲ್ಲ, ಬರೀ ಬೋಗಸ್ಸು ಯೋಜನೆಗಳು, ಆಮೇಲೆ ಭಾಗ್ಯಲಕ್ಷ್ಮಿ ಯೋಜನೆ ದುಡ್ಡು ಯಾರಿಗೂ ಹೋಗಿಲ್ಲ, ಆಮೇಲೆ ಹಗರಣ ಜಾಸ್ತಿ, ಮೂಲ ಹಗರಣ ಇದೆ, ಆಮೇಲೆ ಅದು ಅವ್ರದ್ದು ಹಗರಣ ಇದೆ. ಇವತ್ತು ಬರೀ ಸರ್ಕಾರ ಬರೀ ಹಗರಣಗಳ ಅಭಿವೃದ್ಧಿ ಬಿಟ್ಟರೆ ಇನ್ನು ಜನ ಅಭಿವೃದ್ಧಿ ಯಾವುದೂ ಇಲ್ಲ. ಹಾಗಾಗಿ ಈ ಸರ್ಕಾರ 2029ಕ್ಕೆ ಮತ್ತೊಮ್ಮೆ ವಿಧಾನಸಭಾ ಚುನಾವಣೆಯಲ್ಲಿ 10 ಸೀಟು ಬರಲ್ಲ. ಮುಂದೆ 2029ಕ್ಕೆ JDS ಮತ್ತು BJP ಸೇರ್ಕೊಂಡು ಮತ್ತೊಮ್ಮೆ ನಮ್ಮ ಕುಮಾರ ಮುಖ್ಯಮಂತ್ರಿ ಆಗ್ತಾರೆ. 23ಕ್ಕೆ ಚನ್ನಪಟ್ಟಣ ಫಲಿತಾಂಶದಲ್ಲಿ ನಮ್ಮ ನಿಖಿಲ್ ಕುಮಾರಸ್ವಾಮಿ ಅವರು 10,000 ಮತಗಳ ಮೂಲಕ ಗೆಲ್ಲುವ ಮೂಲಕ ಇತಿಹಾಸ ಸೃಷ್ಟಿ ಮಾಡ್ತಾರೆ. ಸರ್, ನೀವು ಮುಂದಿನವಾಗಿ ರಾಜಕೀಯವಾಗಿ ಈಗಾಗಲೇ 2029ರಲ್ಲಿ ಕುಮಾರಸ್ವಾಮಿ ಅವರು CM ಆಗ್ತಾರೆ. ನಿಮ್ಗೆ ಯಾವುದಾದ್ರು ಕ್ಷೇತ್ರವನ್ನು ಗುರುತಿಸಿದಾರ ಸರ್? ನನಗೆ ಕುಮಾರಣ್ಣ ಅವರು ಮಧುಗಿರಿ ಕ್ಷೇತ್ರ ನಿಂತ್ಕೊಳ್ಳಿ ಅಂತ ಅವರು ಒತ್ತಡ ಹಾಕಿದ್ದಾರೆ. ಹಾಗಾಗಿ ನಾನು ಇನ್ನೂ ಜನರು ಕಾರ್ಯಕರ್ತರನ್ನ ಒಗ್ಗೂಡಿಸಿ
ಸಭೆ ಮಾಡಿ 2029 ತೀರ್ಮಾನ ಮಾಡ್ತೀವಿ. ಅದೇ ಬದಗಿರಿಗೆ ಬರೀ ಕಾಣಿಸ್ತೀರಾ ಸರ್ ಹಾಗಾದ್ರೆ? ಬದುಕಿನಲ್ಲಿ ಒಂದು ಆಸೆ ಇದೆ, ಜನರು ತುಂಬ ಆಸೆ ಇದೆ ನನ್ನಿಂದ. ಯಾಕಂದ್ರೆ ನಮ್ಮ ರವಿಶಂಕರ್ ಅವರು, ನಮ್ಮ ಚೆಂಗಪ್ಪನವರು ಆ ಭಾಗದ ಉತ್ತಮ ಸೇವೆ ಮಾಡಿದ್ದಾರೆ. ಇವತ್ತು ಕೂಡ ಅವರ ಸೇವೆ ಸ್ಮರಣೀಯ ಇವತ್ತು. ಹಂಗಾಗಿ ಕೊಡಗೆರೆ, ಮಧುಗಿರಿ, ತುಮಕೂರು ಗ್ರಾಮಾಂತರ ಈ 3 ಕ್ಷೇತ್ರಗಳು ನಮಗೆ ಏನಪ್ಪ ಅಂತಂದರೆ ನಮ್ಮ ತಾಯಿ ಕ್ಷೇತ್ರಗಳು ಅವು. ಹಂಗಾಗಿ ನಾವು ಕ್ಷೇತ್ರ ಜನ ನಮ್ಮ ದೇವಸ್ಥಾನ ಅವರು. ಹಂಗಾಗಿ ಅವರು ನಮಗೆ ಉತ್ತಮ ಅಧಿಕಾರ ಕೊಡ್ತಾರೆ. ನಮಗೂ ಒಂದು ಆಸೆ ಇದೆ, ಒಂದು ಸೇವೆ ಮಾಡಬೇಕು ಅಂತ. 2029ಕ್ಕೆ JDS ಅಭ್ಯರ್ಥಿಯಾಗಿ, JDS ಮತ್ತು BJP ಮೈತ್ರಿ ಅಭ್ಯರ್ಥಿಯಾಗಿ ಮಧುಗಿರಿ ಕ್ಷೇತ್ರದಲ್ಲಿ ನಾನು ಸ್ಪರ್ಧೆ ಮಾಡ್ತೀನಿ. ನಾನು ಎಲ್ಲ ಒಂದು ಕಡೆ ಜಮೀರ್ ಅವರು ಕುಮಾರಸ್ವಾಮಿ ಅವರನ್ನ ಅವಹೇಳನಕಾರಿಯಾಗಿ ಮಾತಾಡಿದ್ರು. ಅವ್ರನ್ನ ಇದು ಉಳಿಯಲ್ಲ, ಅದು ದುರಾಕಾರ ಮಾತಾಡಬಾರ್ದು ಆಯ್ತಲ್ಲ. ಜಮೀರ್ ಅಹಮದ್ ಅವರು ಒಳ್ಳೆಯ ವ್ಯಕ್ತಿ ಇಲ್ಲ ಅನ್ನಲ್ಲ, ಬಟ್ ಆ ರೀತಿ ಹೇಳಿಕೆ ಕೊಡೋದು ತಪ್ಪು. ಅವ್ರು ಸ್ವಲ್ಪ ಬುದ್ಧಿ ಕಲ್ತ್ಕೊಬೇಕು. ಹಂಗಾಗಿ ಕುಮಾರಣ್ಣನಿಂದ ಇವತ್ತು ಅವ್ರು ಬೆಳ್ಕೊಂಡಿದ್ದೆವು. ಹಿಂದೂ ಮುಸ್ಲಿಂ ಒಂದೇ ಇವತ್ತು. ಯಾರೋ ಈ ಅಪ್ಪ ಒಬ್ಬ ಹೇಳಿಕೆ ಕೊಟ್ಟ ಅಂತ ಇವತ್ತು ಎಂಥ ಮುಸ್ಲಿಂ ಜನಾಂಗ ಇವತ್ತು ನಮ್ಮ JDS ಪಕ್ಷ ಪರವಾಗಿದೆ, ಜಮೀರ್ ಪರವಾಗಿಲ್ಲ ಇವತ್ತು. ಹಂಗಾಗಿ ಅಂಥ ಮಾತನ್ನು ಅವ್ರು ವಾಪಸ್ ತಗೊಬೇಕು. ಜನ ಮುಂದೆ ತಕ್ಕ ಪಾಠ ಕಲಿಸ್ತಾರೆ ಜಮೀರ್ ಅಹಮದ್ ಅವರಿಗೆ. ಅವ್ರ ಆ ಮಾತನ್ನು ಆಡಬಾರ್ದು. ಆ ಕೂಡಲೇ ಅವರು ಕ್ಷಮೆ ಕೇಳಬೇಕು ಅಂತ ಹೇಳಿ ನಾನು JDS ಕಾರ್ಯಕರ್ತರ ಪರವಾಗಿ ನಾನು ಆಗ್ರಹ ಮಾಡ್ತೀನಿ. ಅವರು ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳು. ನಮ್ಮ ಚೆಂಗಪ್ಪಾಜಿ ಮತ್ತು ಮಮ್ಮಿಯವರ ಆಶೀರ್ವಾದದಿಂದ ನಮ್ಮ ವೇಣುಗೋಪಾಲ್ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳು. ಅವರಿಂದ ಹೆಚ್ಚಿನ ರೀತಿ ಇದು ಸಂಸ್ಥೆಯನ್ನು ಚೆನ್ನಾಗಿಂದ ಬೆಳೆಸ್ತಾ ಇದ್ದಾರೆ. ಅದೇ ರೀತಿ ಅವ್ರು ದೇವರು ಆಯುಷ್ಯ ಕೊಟ್ಟು ಕಾಪಾಡಲಿ. ಮುಂದೆ ಅವರು ಒಂದು MLA ಆಗಿರಬೇಕು ಅಂತ ನಮ್ಮಲ್ಲಿ ನಮ್ಮ ಆಸೆ ಇದೆ. ಮುಂದೆ ಯಾವುದಾರ ಒಂದು ಕ್ಷೇತ್ರದಲ್ಲಿ ದೇವರು ಕಾಪಾಡಿ ಅವ್ರನ್ನ ಒಳ್ಳೇದು ಮಾಡಬೇಕು ಅಂತ ನಮ್ಮಲ್ಲಿ ದೇವರಲ್ಲಿ ಬೇಡಿಕೆ ಮಾಡ್ತೀವಿ.